ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆದಂತಹ ಸ್ವಾಮಿಗಳ ಬಗ್ಗೆ ನಾನು ಅವಾಗವಾಗ ಒಂದೊಂದು ಸ್ಟೋರಿಗಳನ್ನು ಹಾಕ್ತಾ ಇರ್ತೇನೆ. ನನಗೆ ಅಪರೂಪವಾಗಿ ಕಂಡಂತದ್ದು ಅಂತ ಹೇಳಿದ್ರೆ ಈ ಕರಿಬಸವ ಸ್ವಾಮೀಜಿ ಅಂತ ಹೇಳಿ ಒಬ್ಬರಿದ್ದಾರೆ. ಇವರು ನನಗೆ ಕಂಡ್ರು. ಇವ್ರದ್ದು ಏನ್ ಕೆಲಸ ಅಂತ ಹೇಳಿದ್ರೆ ನಿಂಬೆಹಣ್ಣು ಮಂತ್ರಿಸ್ಕೊಡೋದು ಮತ್ತೆ ಜನಗಳಿಗೆ ದಾರಿ ತಪ್ಪಿಸುವಂತ ಕೆಲಸ ಅಲ್ಲ. ಯಾರು ಕೂಡ ತಮ್ಮ ಮಠದ ವ್ಯಾಪ್ತಿಯಲ್ಲಿರುವಂತವರು ದುಶ್ಚಟಗಳಿಗೆ ಬಲಿಯಾಗಬಾರದು, ಮದ್ಯ ಸೇವನೆಯಿಂದ ಮುಕ್ತರಾಗಬೇಕು, ಮತ್ತೆ ಕೆಟ್ಟ ದುಶ್ಚಟಗಳಿಂದ ಮುಕ್ತರಾಗಬೇಕು ಅನ್ನುವಂಥದ್ದು ಅವರು ಪಣ ತೊಟ್ಟಿದ್ದಾರಂತೆ. ಎಲ್ಲಿವರೆಗೂ ನಮ್ಮ ಒಂದು ಮಠದ ವ್ಯಾಪ್ತಿಯಲ್ಲಿ ಈ ದುಶ್ಚಟಗಳಿಂದ ಮುಕ್ತರಾಗೋದಿಲ್ಲ ಅಲ್ಲಿವರೆಗೂ ನಾನು ಚಪ್ಪಲಿಯನ್ನು ಧರಿಸೋದಿಲ್ಲ, ಪ್ರತಿ ಮನೆಗೂ ತೆರಳಿ ಅವರ ಕಡೆಯಿಂದ ಮಾತನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ಅವರು ದೀಕ್ಷೆಯನ್ನು ತೊಟ್ಟಿದ್ದಾರಂತೆ. ಅದೇ ರೀತಿಯಲ್ಲಿ ಅವರು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇವರು ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಬೆಸ್ಟ್ ಎಕ್ಸಾಂಪಲ್ ಈ ನಿಂಬೆಹಣ್ಣು ಮಂತ್ರಿಸಿಕೊಡುವಂತ ಸ್ವಾಮೀಜಿಗಳಿಗೆ. ನೋಡಿ, ನೂರಾರು ಮಕ್ಕಳಿಗೆ ಉಚಿತವಾಗಿ, ಬಡವರ ಮಕ್ಕಳಿಗೆ ಅಂತಂದ್ರೆ ಅವರೇ ಖುದ್ದಾಗಿ ಪಾಠವನ್ನ ಮಾಡ್ತಾರೆ. ಒಂದೇ ಒಂದು ರೂಪಾಯಿ ಕೂಡ ತೆಗೆದುಕೊಳ್ಳೋದಿಲ್ಲ. ಅವರ ಮಠದ ಆವರಣದಲ್ಲಿನೇ ಒಂದು ಶಾಲೆಯನ್ನು ಕೂಡ ಆರಂಭ ಮಾಡಿದ್ದಾರೆ. ಉಚಿತವಾಗಿ ಮಕ್ಕಳಿಗೆ ಪಾಠವನ್ನ ಹೇಳ್ತಾರೆ. ಮುಂದೆ ಈ ಮಕ್ಕಳು ಎಲ್ಲರೂ ಕೂಡ ಬೆಳೆದು ದೇಶದ ಒಂದು ಆಸ್ತಿಯಾಗಿ ಹೊರಹೊಮ್ಮುತ್ತಾರೆ. ಈ ನಿಂಬೆಹಣ್ಣು ಮಂತ್ರಿಸಿಕೊಡುವಂತಹ ಮುತ್ಯಗಳಿದಾರಲ್ಲ, ಇವರು ಅವರ ತಂದೆ ತಾಯಿ ಹತ್ರ ಈ ಮಕ್ಕಳು ಕಲಿಯಕ್ಕೆ ಬಂದಿದಾರ, ಇವ್ರ ತಂದೆ ತಾಯಿ ಹತ್ರ ದುಡ್ಡು ಕಿತ್ಕೊಳ್ಳುವಂತವ್ರು. ನನ್ನ ಮಗುವಿಗೆ ಹುಷಾರಿಲ್ಲ, ನನಗೇನೋ ಆಗಿದೆ ಅಂತ ಅವ್ರ ಹತ್ರ ಸಮಸ್ಯೆನ ಹೇಳ್ಕೊಂಡು ಹೋದ್ರೆ ಅಷ್ಟು ಕೊಡ್ರಿ ಇಷ್ಟು ಕೊಡ್ರಿ, ಹೀಗಾಗಿದೆ ಹಾಗಾಗಿದೆ ಅಂತ ಅವ್ರ ತಲೆ ತುಂಬಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡುವಂತವ್ರ ಮಧ್ಯೆ ಈ ಒಬ್ಬ ಒಳ್ಳೆ ಸ್ವಾಮೀಜಿ ಅಂತಂದ್ರೆ ಕಾಣಿಸ್ಕೊಂಡಿದ್ದಾರೆ. ನಿಜಕ್ಕೂ ಕೂಡ ಇಂಥವರಿಗೆ ಬೆಂಬಲವನ್ನ ಕೊಡಬೇಕು, ಪ್ರೋತ್ಸಾಹವನ್ನ ನೀಡಬೇಕು. ಯಾಕೆ ಅಂತ ಹೇಳಿದ್ರೆ ಸಮಾಜಕ್ಕೆ ಇಂಥ ಸ್ವಾಮೀಜಿಗಳ ಅಗತ್ಯ ಇದೆ. ಸಮಾಜ ಬರೀ ಸಾಫ್ಟ್ವೇರ್ ಇಂದ ಮತ್ತೊಂದರಿಂದ ಇಂಜಿನಿಯರ್ಗಳಿಂದ ಡಿಸಿಗಳಿಂದ ಪೊಲೀಸರಿಂದ ಮುಂದುವರಿಯೋದಿಲ್ಲ. ಇಂತಹ ಸ್ವಾಮೀಜಿಗಳಿಂದಲೂ ಕೂಡ ಅಂತಂದ್ರೆ ಮುಂದುವರಿಯುತ್ತೆ. ಇವರಿಂದ ಅಂತಂದ್ರೆ 4 ಅಕ್ಷರಗಳನ್ನ ಕಲಿಬೇಕು, 4 ಸಮಾಜಮುಖಿ ಕೆಲಸಗಳನ್ನು ನೋಡಿ ನಾವು ಅಂತಂದ್ರೆ ಸಮಾಜದಲ್ಲಿನ ಆಗು ಹೋಗುಗಳು ಸರಿ ತಪ್ಪುಗಳ ಬಗ್ಗೆ ಹೇಳ್ತಕ್ಕಂಥವರೇ ಸ್ವಾಮೀಜಿಗಳು. ಅಂತವರು ಅಂತಂದ್ರೆ ನಮ್ಮ ಬಹುತೇಕ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಜನ ಸ್ವಾಮೀಜಿಗಳಿದ್ರು. ಸಿದ್ದೇಶ್ವರ ಸ್ವಾಮೀಜಿಗಳಿದ್ರು, ಕಲಬುರಗಿ ಸಂಸ್ಥಾನ ಶರಣಬಸವೇಶ್ವರ ಸ್ವಾಮೀಜಿಗಳಿದ್ರು. ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಬರೋದಾದ್ರೆ ಸಿದ್ಧಗಂಗಾ ಸ್ವಾಮೀಜಿಗಳು. ಎಂತ ಮಠ ರೀ ಇವತ್ತಿಗೂ ಕೂಡ ಅಂತಂದ್ರೆ ಹಚ್ಚಿದ ಒಲೆ ಯಾರಿಲ್ಲ. ಅಂತಂದ್ರೆ ಶಿಕ್ಷಣವು ಕೂಡ ಅಷ್ಟು ಮಟ್ಟಿಗೆ ಅಂತಂದ್ರೆ ಎಲ್ಲಾರ ಜಾತಿ ಧರ್ಮ ಇಲ್ಲದೆ ಶಿಕ್ಷಣವನ್ನು ನೀಡಿದ್ದಾರೆ.